ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಂದಿದೆ, ಒಬ್ಬರು ಮಲ್ಲಿಕಾರ್ಜುನ್ ರಾಶಿಂಗೆ ಅನ್ನೋರು ಸ್ವಯಂ ಘೋಷಿತ ಒಬ್ಬ ಸ್ವಂತಕನ ನಾಯಕ ಅಂತ ತಿಳ್ಕೊಂಡಾರೆ. ಅವ್ರಿಗೆ ಅವರಿಂದು ಇಷ್ಟೊಂದು ನಾವೆಲ್ಲ ಸಂಘಟನೆ, ದಲಿತ ಸಂಘಟನೆಗಳಾಗಲಿ ಬೇರೆ ಬೇರೆ ಸಂಘಟನೆದವರ ಮುಖಂಡರು ಬಂದೆವು. ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಬರೀ ಅಹಿಂದ ನಾಯಕ ಅಷ್ಟೇ ಅಲ್ಲ, ಅವರು ರಾಜ್ಯ ನಾಯಕ, ಅದ್ರ ಜೊತೆ ರಾಷ್ಟ್ರ ನಾಯಕ. ಇದರ ಹಿಂದೆ ಅವರು ಸುಮಾರು 40-45 ವರ್ಷದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಚಳವಳಿಯಲ್ಲಿ ದಲಿತರ ಜೊತೆ ಯಾವತ್ತೂ ನಮ್ಮ ಜೊತೆ ಅದಾರ. ಅವ್ರ ಅಧಿಕಾರದಾಗ ಇದ್ದಾಗೂ ಅಧಿಕಾರದಾಗ ಇಲ್ಲಾಗೂ ಕೂಡ ನಮ್ಮ ಸಂಘಟನೆಗಳು ಅದರ ಹಿಂದೆ ಅವರ ನಿಂತರು. ಇವತ್ತು ಎಲ್ಲ ಸಂಘಟನೆಗಳಾಗಲಿ ನಾವು ಯುವ ನಾಯಕರ ಅಂತ ಬೆಳ್ಕೊಳ್ಳೋಕೆ ಕಾರಣ ಅದರಿಂದ ಸತೀಶಣ್ಣ ಜಾರಕಿಹೊಳಿ ಮತ್ತು ಅವ್ರ ಜಾರಕಿಹೊಳಿ ಕುಟುಂಬ ಇದ ಎಲ್ಲರಿಗೂ ಗೊತ್ತಿದೆ. ಆದರೆ ನಿನ್ನಿಂದ ಆ ವಿಡಿಯೋ ನೋಡಿದ್ಮೇಲೆ ನಮ್ಗೆ ಭಾಳ ಮನಸ್ಸಿಗೆ ದುಃಖ ಆಯಿತು ಎಲ್ಲ ಸಂಘಟನೆದವ್ರಿಗೆ. ಅದರ ನೀವು ಅಸಿಗೆ ಚಲವಾದಿ ಸಂಘಟನೆ ಅಂತ ಹೇಳ್ಕೊಂಡು, ಚಲವಾದಿ ಅವ ಅಷ್ಟೇ ಅಲ್ಲ, ಇಡೀ ನಾವೆಲ್ಲರೂ ಚಲವಾದಿ ಅವರದ್ದು. ಇದ್ರ ಹಿಂದಿನ ಉದಾಹರಣೆ ಹೇಳಬೇಕಾದ್ರೆ ಸತೀಶಣ್ಣ ಜಾರಕಿಹೊಳಿ ಅವರು ಒಂದು ತಮ್ಮ ಭಾಷಣದಲ್ಲಿ ಹೇಳಿದ್ರು, ಏನು ಘಟನೆಗಳು ಆದರೆ ಬಾಬಾ ಸಾಹೇಬ್ದಾಗಲಿ ರಾಷ್ಟ್ರ ನಾಯಕದ ಯಾವುದೋ ಘಟನೆಗಳು ಆದರೆ ಹೋರಾಟಕ್ಕೆ ಇಳಿಯವರು ಅಂದರೆ ಮೊದಲ ಚಲವಾದಿ ಸಂಘಟನೆಗಳು, ಚಲವಾದಿ ಜನಾನ ಬರ್ತಾರಂತ ನಮ್ಮ ಬಗ್ಗೆ ಅವರು ಒಳ್ಳೆ ಒಂದು ವಿಚಾರ ಒಪಿನಿಯನ್ ಕೊಟ್ಟಿದ್ರು. ಜೊತೆನ ಲಾಸ್ಟ್ ಟೈಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನದಲ್ಲಿ ಕಾರ್ಯಕ್ರಮದಾಗ ಬಂದವ್ರು ಹೇಳಿದ್ರು, ಏನು ಕಾರ್ಯಕ್ರಮ ನಡೆದಿರಪ್ಪ, ಎಲ್ಲಿ ಟಕ್ಕಂತ ಅವಾಗ ಬಂದರೆ ದಲಿತ ವಿರೋಧಿ ಆದರೆ ಬಹುಜನ ಸಮಾಜಕ್ಕೆ ಏನಾದರೆ ಆಯ್ತಂದ್ರೆ ಮಲ್ಲೆಚುಗಲಿ ಆಗಲಿ ಅವ್ರು ಕೆಲವು ಸಾಮಾಜಿಕ ತಂಡಗಳು ಬಂದು ಚೆನ್ನಮ್ಮ ಸರ್ಕಲ್ನಲ್ಲಿ ಮೊದಲು ಘೋಷಣೆ ಆಗವ್ರ ಇವ್ರಂತ ಹೇಳಿ ನಮ್ಮ ಬಗ್ಗೆ ವರ್ಣನೆ ಮಾಡಿದರು. ಇದರ ಹಿಂದೆ ಅವರ ಅಂಧಶ್ರದ್ಧೆ ಬಗ್ಗೆ 6 ಡಿಸೆಂಬರ್ಗೆ ಬೆಳಗಾವಿ ಸ್ಮಶಾನದಲ್ಲಿ ತಾವು ಕಾರ್ಯಕ್ರಮ ನೋಡಿದ್ರಿ. ಇವೆಲ್ಲ ಯಾವ್ದಕ್ಕೆ ಮಾಡ್ರಪ್ಪ ಅಂದರೆ ಈ ಸಮಾಜಕ್ಕೆ ನಮಗೆ ಏನು ಇದ್ರ ಹಿಂದೆ ಅನ್ಯಾಯ ಆಗ್ತಿದ್ವು, ಅತ್ಯಾಚಾರಗಳು ಆಗ್ತಿದ್ವು, ಇವೆಲ್ಲ ತಡೆ ಹಿಡಿಯಾಕ ಸಂಘಟನೆಗಳು ಪ್ರತಿ ಓಣಿ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಅವ್ರದ್ದು ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮನ್ನು ಎತ್ತಿ ಹಿಡಿದಾರೆ. ನಮ್ಗೆ ಏನೇ ಇರಲಿ, ನಮ್ಮ ಸಾಯೋ ಮಠ ಇರಲಿ, ನಮ್ಮ ಜೀವ ಹೋಗೋ ಮಠ ಇರಲಿ, ನಮ್ಮ ಉಸಿರು ಇಡೋ ಮಠ ನಾವು ಸತೀಶಣ್ಣ ಜಾರಕಿಹೊಳಿ ಅವರು ನಮ್ಮ ನಾಯಕರ ಮತ್ತು ಕೊನೆವರೆಗೆ ಅವರೇ ಇರೋರು. ನಮ್ಮ ಸಮಾಜ ಏನಾದರೂ ಮುಂದೆ ಅವರಿಂದ ಉದ್ಧಾರ ಆಗಬೇಕಾದ್ರೆ ಆ ಕುಟುಂಬ ನಿಧನ ಆಗೋದು ನಮ್ಮ ನಾಯಕ ಸತೀಶಣ್ಣ ಅಂತ ಹೇಳ್ತೀವಿ. ಮತ್ತಿದ ರಾಶಿಂಗ್ ಅನ್ನೋರು ಅವರು ಚಲವಾದಿ ಸಂಘಟನೆ ಅಂತ ಹೆಸರು ಹೇಳ್ಕೊಂಡು ಗೈರುಪೇಕೊಂಡು ಕೆಲವು ಅಧಿಕಾರಿಗಳ ವಿರುದ್ಧ ಅವರ ಅಲಿಗೇಷನ್ ಆಗಲಿ, ಕೆಲವು ಸಂಘ ಸಂಸ್ಥೆ ನಾಯಕರ ಜೊತೆ ಕೂಡ ಅವರು ಜಗಳ ಮಾಡ್ಕೊಂಡಿದ್ದಾರೆ. ಅವನೇನು ಸಮಾಜಕ್ಕೆ ಏನು ಕಾಂಟ್ರಿಬ್ಯೂಷನ್ ಇಲ್ಲ, 10 ಮಂದಿ ಅವನ ಹಿಂದಿಲ್ಲ. ಅದ್ರ ಜೊತೆ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಮೊದಲು ಉಚ್ಚಾಟನೆ ಮಾಡಬೇಕು, ಎರಡನೇ ಚಲವಾದಿ ಸಂಘಟನೆ ಉಚ್ಚಾಟನೆ ಮಾಡಬೇಕು. ಆ ಪದದ ಅವ್ರು ಗೈರ್ ಪದ ತಗೊಂಡಾರಂತ ನಾವು ಇಡೀ ಸಂಘಟನೆಯಿಂದ ಅವ್ರ ಇವತ್ತು ನಮ್ಮ ಬೇಡಿಕೆ ಇರ್ತೇವೆ. ತಾವು ಎಲ್ಲ ಮತ್ತೆ ಸೋಷಿಯಲ್ ಮೀಡಿಯಾದಾಗ ಈಗಾಗಲೇ ಅವರೇನ ನಮ್ಮ ನಾಯಕರ ಬದಲ ಸತೀಶಣ್ಣ ಜಾರಕಿಹೊಳಿ ಬದಲು ಏನೋ ಒಂದು ವಿಡಿಯೋ ಮಾಡಿ ಅವ್ರು ಹಂಗೆ ಮಾಡ್ತಿದ್ರು, ಅವ್ರು ಹಿಂಗೆ ಮಾಡ್ತಿದ್ರು, ಅವ್ರ ಸಮಾಜಕ್ಕೆ ಏನಿಲ್ಲ. ಅವ್ರ ಪ್ರಾಬ್ಲಮ್ ಏನಂತಂದ್ರೆ ನಾವು ಸ್ವಯಂ ಘೋಷಿತ ಒಬ್ಬ ಲೀಡರ್ ಆಗಿಬಿಟ್ಟಿದೆ. ನಾವು ಸಾಕಷ್ಟು ಸಮಾಜದಾಗ ಇಂಥ ಘಟನೆಗಳು ನಡೆದಾಗ ಆಗಾಗಲೇ ಅವ್ನ ಕರೆದು ನಾವು ವಾರ್ನಿಂಗ್ ಮಾಡಿ, ನೀ ಸಮಾಜ ನಿನಗೆ ಒಬ್ಬಗ ಸಂಬಂಧಪಟ್ಟದಲ್ಲ, ನೀ ಯಾವುದೂ ಇಂಥ ವಿಷಯಗಳದಾಗ ಇಂಥ ಯಾವ ಲೀಡರ್ ಇರಲಿ ಅಥವಾ ಅವ್ರ ಸತೀಶಣ್ಣ ಜಾರಕಿಹೊಳಿ ಬದಲು ಅದರ ಮತ್ತೆ ಯಾವ ಲೀಡರ್ಗಳ ಬದಲು ಕೆಲವೊಂದ್ಸಲ ಮಾತಾಡಿದಾಗ ನಾವು ಆವಾಗಲೇ ವಾರ್ನಿಂಗ್ ಮಾಡಿದ್ದೀವಿ. ಅವ್ರು ಯಾರು ಇಂಥವೆಲ್ಲ ಮಾಡಬೇಡ, ಯಾಕಂದ್ರೆ ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತೈತಿ. ಆಮೇಲೆ ನಮ್ಮ ಸಮಾಜ ಸಣ್ಣದಿರೋದ್ರಿಂದ ನಮ್ಮ ನಾಯಕರದ ಮತ್ತೆಲ್ಲ ಲೀಡರ್ಗಳದ್ದು ನಮ್ಗೆ ಅವಶ್ಯಕತೆ ಐತೆ. ಅದಕ್ಕೆ ನಾವೆಲ್ಲರಿಗೆ ಕೆಟ್ಟಾಗುವಂಥ ಪರಿಸ್ಥಿತಿ ಬರಂಗಿಲ್ಲ. ಇಂಥದ್ದೆಲ್ಲ ಮಾಡಕ್ಕೆ ಹೋಗ್ಬೇಡ ಅಂತ ನಾವು ಈಗಾಗಲೇ ವಾರ್ನಿಂಗ್ ಮಾಡಿದ್ವಿ. ಆದ್ರೂ ಕೂಡ ನಿನ್ನೆ ಒಂದು ಸ್ವಲ್ಪ ಏನೋ ವಾಟ್ಸಪ್ನಾಗ ಒಂದು ಲೈವ್ದಾಗ ಬಂದು ಅದೇನೋ ಮಾತಾಡಿದ, ನಾವು ಅಷ್ಟು ನೋಡಿಲ್ಲ ಕರೆಕ್ಟಾಗಿ. ಸತೀಶಣ್ಣ ಅವ್ರ ಬದಲು ಹಂಗ ಹಿಂಗ ಏನೋ ಮಾತಾಡಿದ, ಸ್ವಲ್ಪ ಹವಾ ಶಬ್ದಗಳನ್ನ ಯೂಸ್ ಮಾಡಿದ. ಅದಕ್ಕೆ ನಿನ್ನೆ ನಮ್ಗೆಲ್ಲ ಕಾರ್ಯಕರ್ತರು ಹೋಗಿ ಅವ್ನು ವಾರ್ನಿಂಗ್ ಮಾಡಕ್ಕೆ ಹೋಗಿದ್ರು, ಅದು ಸಿಕ್ಕಿಲ್ಲ. ಮುಂದೆ ಪೊಲೀಸ್ ಅವ್ನಿಂದ ತಗೊಂಡು ಹೋಗಿ ರಕ್ಷಣೆ ಕೊಟ್ಟು ಅವ್ನು ಮಾಡಿದ್ದಾರೆ. ಅದಕ್ಕೆ ನಾವು ಈಗಾಗಲೇ ಕಾಂಗ್ರೆಸ್ ಪಾರ್ಟಿ ಚಿಂಗ್ಳೆವರೆಗೂ ನಾವು ಈಗಾಗಲೇ ಫೋನ್ ಮಾಡಿದ್ವು, ಮಾತಾಡಕ್ಕೆ ಅವ್ರ ಪಕ್ಷದಿಂದ ವಜಾ ಮಾಡಕ್ಕೆ ಹೇಳಿದ್ವಿ ನಾವೀಗ.
ಆಮೇಲೆ ಚಲವಾದಿ ಸಮಾಜಕ್ಕೆ ಅವಂಗ ಏನೂ ಸಂಬಂಧ ಇಲ್ಲ. ಸುಮ್ಮನೆ ಸ್ವಯಂ ಘೋಷಿತವಾಗಿ ನಾ ಚಲವಾದಿ ಅಧ್ಯಕ್ಷ ಅಂತ ಹೇಳ್ಕೊತಿರ್ತಾರಪ್ಪ, ಅದಕ್ಕೆ ಏನೂ ಸಂಬಂಧ ಇಲ್ಲ. ಅದಕ್ಕೆ ನಾವು ಈ ಇದ್ರ ಬದಲ ವಾರ್ನಿಂಗ್ ಮಾಡಿದೀವಿ. ಈಗ ಅದಕ್ಕೆ ಪತ್ರಿಕೆ ಮುಖಾಂತರ ನಮಗೊಂದು ಏನು ಹೇಳ್ತೀವಿ ಅಂದ್ರೆ ನಮ್ಗ ಮತ್ತು ಆ ಸಮಾಜಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ತಮ್ಮ ಮುಖಾಂತರ ನಾವು ಹೇಳ್ಬೇಸ್ತೀವಿ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಫಸ್ಟ್ ಟೈಮ್ ಆಗೋದ್ರ ನಮಗೂ ಮನುಷ್ಯ ನೋವಾಗೈತೆ. ಯಾಕಂದ್ರೆ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ನಮಗಾಗ್ಲಿ ಬಹಳ ಒಂದು ಅನ್ನಿರುವಂತ ಸಂಬಂಧ ಇದಾವ. ನಮ್ಗೆ ಬಹಳ ಸಂಬಂಧ ಅಂದ್ರೆ ನಮ್ಗೆ ಯಾವಾಗ್ಲೂ ಬ್ರದರ್ ಟೈಪ್ ನಮ್ಮನ್ನ ಥಿಂಕ್ ಮಾಡಿದಾರೆ. ಯಾವಾಗಲೂ ಕುಟುಂಬ ಸದಸ್ಯರ ನಮ್ಮನ್ನ ಯಾವಾಗಲೂ ನೋಡ್ಕೊಂಡ್ ಬಂದಾರೆ. ನಮ್ಗೆ ಅವ್ರಿಗೆ ಬೇಯಕ್ಕೂ ಸ್ವಲ್ಪ ಐತಿ, ಅಥವಾ ನಾವ್ ಯಾವ ತಪ್ಪು ಮಾಡಿದಾಗ ಕೂಡ ನಮ್ಗೆ ಬೇದ ಉದಾಹರಣೆಗಳು ರಗಡಿದಾವ. ಬರೀ ನಮ್ಗೆ ಸಪೋರ್ಟ್ ಮಾಡೋದು ಅಷ್ಟೇ ಅಲ್ಲ, ನಾವೇನಾರು ಅಕಸ್ಮಾತ್ ತಪ್ಪು ಮಾಡಿದಾಗ ನಮ್ ಬೇದ ಉದಾಹರಣೆಗಳು ರಗಡಿದಾವ. ಅಂದ್ರೆ ನಮ್ಮ ಒಂದು ಬ್ರದರ್ ಟೈಪ್ ಎಲ್ಲ ಸಮಾಜದಲ್ಲಿ ಪ್ರತಿಯೊಬ್ಬರು ನಮ್ಮ ದಲಿತ ಸಮಾಜದವ್ರನ್ನ ಎಲ್ಲರನ್ನು, ಇವನ್ ಚಲವಾದಿ ಸಮಾಜ ಅಂದ್ರೆ ಚಲವಾದಿ ಸಮಾಜ ಮಾದರಿ ಇರ್ಬೋದು, ಅಂದ್ರೆ ನಮ್ದು ಎಷ್ಟು ಒಳಸ ಬರ್ತಾವ ಪಂಗಡಗಳು ಬರ್ತಾವ, ಎಲ್ಲರಿಗೂ ಕೂಡ ಅವ್ರು ಬಹಳ ಪ್ರೀತಿಯಿಂದ ನೋಡ್ಕೊಂಡು ಬಂದಂತವ್ರದಾರು. ಅಂತವ್ರಿಗೆ ಈ ರೀತಿ ಮಾಡೋದ್ರಿಂದ ನಾವು ಅವು ಮೀಡಿಯಾ ಮುಖಾಂತರ ಮಾತಾಡಿ, ನಾವು ವಾಟ್ಸಪ್ನಾಗ ಬಂದು ನಾವು ಮೀಡಿಯಾ ಮುಖಾಂತರ ವಾರ್ನಿಂಗ್ ಮಾಡಾಕ್ತಿವಿ. ಈಗಾಗಲೇ ಅವ್ನು ನಾವು ಪಕ್ಷದಿಂದ ವಜಾ ಮಾಡಕ್ ಹೇಳ್ತೀವಿ. ಆಮೇಲೆ ಚಲವಾದಿ ಮಹಾಸಭಕ್ಕೆ ಅವು ಅನ್ಸಂದ್ರೆ ಅಲ್ಲಿ ಕೂಡ ನಾವು ವಜಾ ಮಾಡಕ್ ಹೇಳ್ತೀವಿ. ಕಂಪ್ಲೇಂಟ್ ಏನ್ ಮಾಡಂಗಿಲ್ಲ. ಈಗ ಫಸ್ಟ್ ವಾರ್ನಿಂಗ್ ಮಾಡ್ತಾ ಇದೀವಿ. ಈಗ ಮತ್ತೊಂದ್ಸಲ ಏನ್ರ ಮಾಡಿದ್ರೆ ಅದು ಬೇರೆ ಟೈಪ್ ನಾವು ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಟಾರ್ಗೆಟ್ ಏನಾದ್ರು ಮಾಡ್ಲಾಗ್ತಿದ್ಯಾ? ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ನಡುವೆ ಮತ್ತು ಸತೀಶ್ ಜಾರಕಿಹೊಳಿ ಅವ್ರ ನಡುವೆ ಕೋಲಿಂದು ಅಂತ ಕೆಲಸ ಈಗ ಮತ್ತೆ ಆಗ್ತಾ ಇದೆ. ಇದು ಇತಿಹಾಸ ಪದೇ ಅವ್ರನ್ನ ಟಾರ್ಗೆಟ್ ಅಲ್ಲ, ಇತಿಹಾಸ ಇದೆ. ಸತೀಶ್ ಜಾರಕಿಹೊಳಿ ಅವ್ರದ್ದು ಅಷ್ಟಲ್ಲ, ಇತಿಹಾಸ ಯಾರು ದಲಿತ ನಾಯಕರು ಈ ದೇಶನಾಗ ಬೆಳಿತಾರೋ ಅವ್ರನ್ನ ಟಾರ್ಗೆಟಿಂಗ್ ಮಾಡುವಂತ ಇದೊಂದು ಇತಿಹಾಸ ಐತಿ. ಸತೀಶ್ ಜಾರಕಿಹೊಳಿಗೆ ಅಷ್ಟೇ ಅಲ್ಲ, ಸತೀಶ್ ಜಾರಕಿಹೊಳಿ ಅಧ್ಯಕ್ಷ ಆಗಿ ಮುಂದಿನ ಸಲ ಈ ರಾಜಕಾರಣದಲ್ಲಿ ಅಥವಾ ಈ ರಾಜ್ಯದಲ್ಲಿ ಒಬ್ಬ ಪ್ರಬಲ ನಾಯಕ ಆಗಿ ಬೆಳಿತಾರ ಅನ್ನೋದ್ರಿಂದ ದೃಷ್ಟಿಯಿಂದ ಕೆಲವೊಂದು ಸಲ ವಾಟ್ಸಾಪ್ನಾಗರು ಸಿದ್ದರಾಮಯ್ಯ ಅವ್ರ ಬದಲು ಕೂಡ ಏನೇನೋ ಅವ್ರು ಮಾಡಿದ್ರು ಹಂಗ್ ಮಾಡಿದ್ರು ಕೆಲವೊಂದು ವಾಟ್ಸಾಪ್ನಾಗ ಕೂಡ ಮಾಡಿದ್ದಾರೆ. ಇದು ಇತಿಹಾಸ ಐತೆ. ಯಾಕಂದ್ರೆ ದಲಿತರು ಯಾರು ಬೆಳೆದ್ರಂದ್ರೆ ರಾಜಕಾರಣದಾಗ ಅವ್ರು ಆಟೋಮೆಟಿಕ್ ವಾಗಿ ಕುತಂತ್ರವಾಗಿ ಅವ್ರನ್ನ ಮುಗಿಸುವಂತ ಪ್ರಯತ್ನಗಳು ಸಾಕಷ್ಟು ನಡೆದವು, ಹಿಂದೂ ನಡೆದವು. ಈಗ ಸತೀಶ್ ಜಾರಕಿಹೊಳಿ ಇವು ನಡೀತಾ ಇದಾವೆ. ಇದ್ರ ಹಿಂದೆ ಕೆಲವೊಂದು ಕೈವಾಡ ಇರ್ತಾವ. ಅಲ್ಲ, ಕಾಂಗ್ರೆಸ್ ಪಾರ್ಟಿ ಅಂತ ಅನ್ನಂಗಿಲ್ಲ. ನಾವ ಟೋಟಲಿ ಕಂಪ್ಲೀಟ್ ಇದು ಈ ದಲಿತ ನಾಯಕರು ಮುಗಿಸ್ಬೋದ್ರೆ ಎಲ್ಲಾರನ್ನೂ ಕೂಡಿಬಿಡ್ತಾರ ಒಂದೇ ಜಾಗದಾಗ. ಷಡ್ಯಂತ್ರ ಆಟೋಮೆಟಿಕ್ ನಡೆದೈತಿ. ಅದ್ರೊಳಗೆ ಏನ್ ಸಾದಾ ಒಬ್ಬ ಹೊರಗೆ ತಿರ್ಗಾಡುವಂತ ಮನುಷ್ಯ ಅವ್ರ ಬದಲು ಮಾತಾಡ್ತಾರೆ. ಇದಕ್ಕೆ ಹಿಂದೆ ಏನಾದ್ರು ಸಪೋರ್ಟ್ ಇದ್ದಾಗ ಕೆಲವೊಂದು ಮಂದಿ ಮಾತಾಡ್ತಾರ. ಅದಕ್ಕ ನಾವೆಲ್ಲರೂ ಅವ್ರ ಸಪೋರ್ಟ್ ಆಗಿದೆ, ಅವ್ರ ಬೆನ್ನ ಅಲ್ಲ. ಈಗ ಹಂಗ ನಮ್ಗಾಗಿ ಹೇಳಕ್ ಬರಂಗಿಲ್ಲ, ನಿಖರವಾಗಿ ನಮಗ್ ಗೊತ್ತಿಲ್ಲ. ಅದ್ರ ಬಟ್ ಇದ್ರ ಹಿಂದೆ ಯಾರೇ ಅದಕ್ಕೆ ಬೆನ್ನೆಲುಬಾಗಿ ಸಪೋರ್ಟ್ ಇದಾರ ನಮಗ್ ಸಂಶಯ ಐತಿ. ಅಲ್ಲ, ಅವ್ರ ಹೇಳಿಕೆ ಕೊಡೋದಂದ್ರೆ ಒಂದ್ ಟೈಪ್ ಸೈಕಿಕ್ ಇದ್ದಾಗ ನಾವು ಇವ್ರು ಒಬ್ರು ಬಂದಲ್ಲಿ ಹೇಳಿಕೆ ಕೊಟ್ಟಿಲ್ರಿ. ನಾವು ಅನೇಕ ಸಂದರ್ಭದಾಗ ಕೆಲವೊಂದು ಲೀಡರ್ಗಳ ಬದಲು ಎಲ್ಲಾರು ಲೀಡರ್ಗಳ ಬದಲು ಮಾತಾಡ್ದ. ಇದು ಒಂದಲ್ಲ, ಮಲ್ಲೇಶನ್ ಬದಲು ಮಾತಾಡ್ದ, ನನ್ನ ಬದಲು ಮಾತಾಡ್ದ. ಆಮೇಲೆ ಕೆಲವೊಂದು ಇನ್ನೊಬ್ರು ನಾವು ನಾಯಕರು ಕೆಲವೊಂದ್ ಮಂದಿ ನಾವು ಹೆಸರು ತಗೋಕ್ ಬರಲ್ಲ ಅಂತ ಲೀಡರ್ಗಳ ಬದಲು ಕೆಲವೊಂದ್ ಮಂದಿ ಮಾತಾಡಿದ. ಅವಾಗ ನಾವು ಏನ್ ಮಾಡಿದ್ವಿ, ಸ್ವಲ್ಪ ಕರೆಸಿ ವಾರ್ನಿಂಗ್ ಮಾಡಿ ಇಂಥದ್ದು ಸಮಾಜದಾಗ ಸರಿಯಲ್ಲ. ಅದ ಹೇಳಿದಲ್ಲ, ಈಗ ದಲಿತರು ಒಬ್ಬ ಲೀಡರ್ ಬೆಳಿಬೇಕಾದ್ರ ಎಲ್ಲಿಂದ ಬೆಳೆದಿರುತ್ತಾ ಅಲ್ಲಿಂದ ನಾವು ಕೊಲ್ಯಾಪ್ಸ್ ಮಾಡುವಂತ ಪ್ರಯತ್ನಗಳು ನಡ್ತಾವೆ ಯಾವಾಗ್ಲೂ. ಈಗ ನೋಡ್ರಿ, ನೀವು ರಾಜ್ಯ ಮಟ್ಟದಾಗ ಇರ್ಲಿ ಅಥವಾ ದೇಶ ಮಟ್ಟದಾಗ ಇರ್ಲಿ, ನೀವು ಕೆಲವೊಂದು ಎಲ್ಲಾ ನಾಯಕರು ನೋಡ್ಕೊತ ಬಂದಾಗ ನಾವ ಇದನ್ನು ಸ್ಟಡಿ ಮಾಡಿದಾಗ ಒಂದ ಅಲ್ಲ, ಅದ ಎಲ್ಲಿ ಬೆಳೆದಿರ್ತಾರೋ ಅಲ್ಲಿಂದ ನಾವು ಕೊಲ್ಯಾಪ್ಸ್ ಮಾಡುವಂತ ಪ್ರಯತ್ನಗಳು ನಡೆದಿದಾವು. ಇದು ಹಂಗ ಅಂದ್ರೆ ಬೆಳಗಾವಿ ಜಿಲ್ಲಾದಾಗ ಸತೀಶ್ ಜಾರಕಿಹೊಳಿ ಅವರು ವಿರೋಧ ಮಾಡಕ್ ಚಾಲು ಮಾಡಿದ್ರ ರಾಜ್ಯ ಮಟ್ಟದಾಗ ಅವ್ರ ಹೆಸರು ಕೆಡ್ತೈತಿ ಅಂತಕ್ಕಂಥ ಅನೇಕ ಸಂದರ್ಭದಾಗ ನಡೆದಿದಾವ, ಈಗ ನಡೀತಾ ಇದಾವೆ. ಅದಕ್ಕೆ ನಾವು ಇಟ್ಟು ದಿವಸ ತಕ ಸುಮ್ಮಿದ್ದು. ಇನ್ನು ನಾವು ಅದ್ರ ಪರವಾಗಿ ಯಾರ್ಯಾರಿಗೆ ಹೆಂಗ್ ಉತ್ತರ ಕೊಡ್ಬೇಕು ನಾವು ಕೊಡ್ತೇವ. ಈಗ ರಾಶಿಂಗಿ ಅವರು ಯಾರು ಅಂದ್ರೆ ನಾವು ಮಾಧ್ಯಮದವ್ರಿಗೆ ಅವ್ರು ಯಾರು, ಅವ್ರ ಹಿನ್ನೆಲೆ ರಾಜಕೀಯವಾಗಿ ಎಲ್ಲಿ ಇರ್ತಾರೋ ಏನು ಗೊತ್ತಿಲ್ಲ ನಮ್ಗೆ. ಬಂದ ಕೂಡಲೇ ನಾವೇ ಮಾತಾಡ್ಸ್ಕೊಂಡು ಕೇಳಿದ್ವಿ. ಈಗ ನೀವು ಪ್ರೆಸ್ ಮೀಟ್ ಮಾಡೋದ್ರಿಂದ ಒಬ್ಬ ರಾಜ್ಯ ನಾಯಕನ ಬಗ್ಗೆ ಮಾತಾಡಿದಾಗ ಯಾರೋ ಒಬ್ಬ ವ್ಯಕ್ತಿಗಾಗಿ ಇಷ್ಟು ದೊಡ್ಡ ಪ್ರೆಸ್ ಮೀಟ್ ಮಾಡೋದ್ರಲ್ಲಿ ನಿಮ್ ಪಕ್ಷದ ಅಂತ ನೀವೇ ಹೇಳತ್ರಿ. ಪಕ್ಷದ ವೇದಿಕೆ ಒಳಗೆ ಅವ್ನಿಗೆ ಹೇಳ್ಬೋದಿತ್ತಲ್ಲ, ಅಥವಾ ಪಕ್ಷದಿಂದನೇ ನಿರ್ಧಾರ ಕೈಗೊಳ್ಬೋದಿತ್ತಲ್ಲ. ಪಕ್ಷದ ಒಳಗ ಅವ್ರು ಮಾತಾಡ್ತಿದ್ರೆ ಪಕ್ಷದ ಒಳಗ ನಾವು ನಿರ್ಣಯ ಮಾಡ್ಬೋದು. ಅವ್ನು ಸೋಷಿಯಲ್ ಮೀಡಿಯಾದಾಗ ಬಂದಾಗ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ನಾವ್ ಯಾಕೆ ಪ್ರೆಸ್ ಮೀಟ್ ಮಾಡಾಕ್ತಂದ್ರ ಇನ್ನು ಉಳಿದಂತ ಜನರಿಗೆ ತಪ್ಪು ಅಭಿಪ್ರಾಯ ಬರಬಾರ್ದು. ಸತೀಶ್ ಜಾರಕಿಹೊಳಿ ಅವರ ಬದಲು ತಪ್ಪು ಅಭಿಪ್ರಾಯ ಬರಬಾರ್ದು.
ಅದಕ್ಕೆ ಯಾರೋ ಒಬ್ಬ ಸಂಬಂಧ ಇಲ್ದಾವ ಇದನ್ನ ಮಾಡಿದ ಅದಕ್ಕೆ ಬೇರೆದವ್ರಿಗೆ ಯಾರು ವಾಟ್ಸಪ್ನಾಗ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಹಂಗೆ ಮಾತಾಡ್ರು ಹಿಂಗೆ ಮಾತಾಡ್ರು ಅದು ಯಾರು ಮಾಡಿ ನಾವು ರಿಪ್ಲೈ ಮಾಡಲಿಲ್ಲ ಅಂತಂದ್ರೆ ಅವ್ರ ಬದಲು ತಪ್ಪು ಅಭಿಪ್ರಾಯ ಆಗ್ತೈತೆ. ಅದಕ್ಕೆ ನಿಮ್ಮ ಮುಖಾಂತರ ನಾವು ಇದನ್ನ ಅವ್ರಿಗೆ ಎಲ್ಲಾ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡಕ್ಕೆ ನಾವು ಇಲ್ಲ ಇಲ್ಲ ಈಗ ನಾವು ಅದು ಪಕ್ಷದ ವೇದಿಕೆ ಮೇಲೆ ಹೈಕಮಾಂಡ್ ವಿಚಾರ ಇರೋದ್ರಿಂದ ನಾವು ಎಷ್ಟು ಸಣ್ಣವರಾಗಿ ಅಥವಾ ಒಂದೇ ಸಮಾಜದಿಂದ ನಾವು ಮಾಡಾಕತ್ತೀವಿ ಅಂದ್ರೆ ಅದು ಕಾಸ್ಟಿಸಮ್ ಅಥವಾ ಜಾತಿವಾದ ಪ್ರಶ್ನೆ ಬರ್ತೈತೆ ಅಂತ ನಾವು ಅದನ್ನೇನು ಮಾತಾಡಕ್ ಹೋಗಿಲ್ಲ. ಅದನ್ನು ಪಕ್ಷದ ವೇದಿಕೆ ಮುಖಾಂತರ ನಾವೆಲ್ಲರೂ ಮಾತಾಡಕ್ತೀವಿ. ನಾವು ಅದನ್ನ ಯಾರ್ಯಾರು ಮಾತಾಡಬೇಕು ಅಥವಾ ಯಾವ ನಾಯಕರ ಜೋಡಿ ಮಾತಾಡಬೇಕು ಅದನ್ನೆಲ್ಲ ನಾವು ಈಗಾಗಲೇ ಮಾತಾಡಕ್ತೀವಿ. ನಾವು ಯಾಕೆ ಪಕ್ಷದ ಅಧ್ಯಕ್ಷ ಕೊಡಂಗಿಲ್ಲ, ನಮ್ಮ ದಲಿತರಿಗೆ ಯಾಕೆ ಕೊಡಂಗಿಲ್ಲ ಅನ್ನೋ ಕೆಲವೊಂದ್ ಕಡೆ ಎಲ್ಲ ನಡೆದಾವ್, ಸ್ಟ್ರೈಕ್ಗಳು ನಡೆದಾವು, ಎಲ್ಲಾ ಕಡೆ ಚರ್ಚೆಗಳು ನಡೆದಾವ್. ಮೈಸೂರು ಆಯ್ತು, ಬೆಂಗಳೂರು ಆಯ್ತು, ಎಲ್ಲಾ ಕಡೆ ನಡೆದಾವ್. ನಿಮ್ಗೆ ಗೊತ್ತಿತ್ತು ಮಾಧ್ಯಮ ಮುಖಾಂತರ ನಾವು ಮೊನ್ನೆ ಬೆಂಗಳೂರದಾಗ ದೊಡ್ಡ ಫಂಕ್ಷನ್ ಆಗೈತಿ, ಅಲ್ಲಿ ಎಲ್ಲಾರ ಪರವಾಗಿ ಮಾತಾಡಿದಂತ ಉದಾಹರಣೆಗಳು ಇದಾವು. ಅದಕ್ಕೆ ಇಲ್ಲಿ ಬೆಳಗಾವಿ ಜಿಲ್ಲಾದಿಂದನ ಅವ್ರನ್ನ ಏನಾರು ಮಾಡಿ ಮುಗಿಸ್ಬೇಕು ಅಂತಕ್ಕಂಥ ಕೆಲವೊಂದು ಹುನ್ನಾರಗಳು ನಡೆದಾವ್. ಇನ್ನೂ ಕೆಲವೊಂದು ಮಂದಿ ಮಾತಾಡಿದ್ರು ನಾವೆಲ್ಲರಿಗೆ ನಾವು ಈ ರಾಜಕಾರಣ ವಿಷಯದಾಗ ಒಂದು ಸಲ ನಾವು ಅವ್ರ ಪ್ರೆಸ್ ಮೀಟ್ ಮಾಡಿವು ಅಥವಾ ಅವ್ರ ರಾಜಕಾರಣಕ್ಕೆ ಏನ್ರಿ ಧಕ್ಕೆ ಹತ್ತಬಾರ್ದು ಅನ್ನೋ ಒಂದು ಕಾರಣ ಸಂಬಂಧ ನಾವು ಯಾವತ್ತು ಮೀಡಿಯಾ ಮುಖಾಂತರ ಅಥವಾ ಪ್ರೆಸ್ ಮೀಟ್ ಮಾಡಬಾರಂತ ಉದ್ದೇಶದಿಂದ ನಾವು ಸುಮ್ಮಿದ್ವಿ. ಇದು ಬಹಳ ಅತಿ ಆಗಕ್ಕೆ ನಾವು ಇವತ್ತು ಈಗ ಮೀಡಿಯಾ ಎಲ್ಲಾರು ಕೂಡ ಅದನ್ನ ನಾವು ಚರ್ಚಾ ಸಮಾಜ ಕೂಡಿದೇವ್ರಿ. ಈಗ ಅದಕ್ಕ ಈಗ ನಾವ್ ಅದ ಈಗ ಮಾಡಕ್ ಇಲ್ಲ, ಪ್ರತಿಭಟನೆ ಮಾಡುವಂತ ದೊಡ್ಡ ಮನುಷ್ಯ ಅಲ್ಲ. ಹಾ ಅಲ್ಲಲ್ಲ, ಪ್ರತಿಭಟನೆ ಮಾಡಂಗಿಲ್ಲ, ಪ್ರತಿಭಟನೆ ಮಾಡುವಂತ ದೊಡ್ಡ ವ್ಯಕ್ತಿ ನಾನು. ಎಲ್ಲರೂ ಸೇರಿ ಈಗ ಅಂತ ಬುದ್ಧಿಯವನ್ನ ಇದ್ರೆ ನೀವು ಇಗ್ನೋರ್ ಮಾಡಬಹುದಾಗಿತ್ತು. ಅದ ಅವ್ರಿಗೆ ನಾವು ಈಗಾಗಲೇ ಮಾತಿನ ಮುಖಾಂತರ ಹೇಳಿದ್ವಿ. ಮಾತಿನ ಮುಖಾಂತರ ಕೇಳುವಂತ ಮನುಷ್ಯ ಅಲ್ಲ, ನಮಗೆ ಗೊತ್ತಾಗೈತಿ. ಅದಕ್ಕೆ ನಿನ್ ಯಾವ ಏನು ವ್ಯವಸ್ಥೆ ಆಗ್ಬೇಕಾದ ಎಲ್ಲ ಆಗೈತಿ ಈಗ. ಆಮೇಲೆ ಮತ್ತಿನ್ನು ಮುಂದಿನ ಸಲ ನಾವೇನು ಈಗ ಅದ ಸಮಾಜದವ್ರೆಲ್ಲ ಕೂಡಿದೇವ್ರಿ ನಾವು. ನಿಮ್ ಮುಖಾಂತರ ಜನರಿಗೆ ತಪ್ಪ ಅಭಿಪ್ರಾಯ ಹೋಗ್ಬಾರ್ದಂತೆ ನಿಮ್ ಮುಖಾಂತರ ಅದ ಈಗ ನಾವು ಎಲ್ಲ ಅದನ್ನ ವಿಚಾರ ಮಾಡ್ತೀವಿ. ನೆಗ್ಲೆಕ್ಟ್ ಏನಿಲ್ಲ, ನಾವು ಅದನ್ನ ವಿಚಾರ ಮಾಡ್ತಾ ಇದ್ದೀವಿ. ಸಾಮಾಜಿಕ ಜಾಲತಾಣದೊಳಗ ಪೋಸ್ಟಿಂಗ್ ಮಾಡಿದಕ್ಕೆ ಅವನ ಮೇಲೆ ಕಂಪ್ಲೇಂಟ್ ಮಾಡಿದ್ರಿ, ತಳವಾರ್ ಅವರು ಕಂಪ್ಲೇಂಟ್ ಮಾಡಿದ್ರು. ಇಮಿಡಿಯೇಟ್ ಆಗಿ ಮತ್ ನಾವು ಕೆಲವೊಂದು ನಮ್ಮ ಸಮಾಜದಲ್ಲ ಹುಡುಗರು ವಾರ್ನಿಂಗ್ ಮಾಡಿದಾಗ ಕ್ಷಮಾ ಕೇಳಾಕ ಮಾಡಬೇಕಾಗಿತ್ತನ್ನ ಮತ್ ಬಿಟ್ಟಿದ್ದೀವಿ. ಈ ಸಲ ಅದನ್ನ ನಾವು ವಿಚಾರ ಮಾಡಾಕ್ತಿವಿ. ಮತ್ತ ಅವನು ಫೋನ್ ಮ್ಯಾಗ ಮಾತಾಡಿದಾಗ ಇಲ್ಲ ನಾನ್ ನಿನ್ನೆ ತಪ್ಪಾಗಿತ್ತು, ನಾನು ಬೇರೆ ವಿಷಯದಾಗಿದ್ದಾಗ ನಾ ಮಾತಾಡಿದ್ದೇನೆ, ನನ್ ಕಡೆ ತಪ್ಪಾಗಿತ್ತು ಸರ್ ಪ್ರೆಸ್ ಮೀಟ್ ಮಾಡ್ಬೇಕು. ನಾ ಪದೇ ನಮ್ಮ ಅದನ್ನ ಹೇಳಾಕ್ತೇನ, ಜನರಿಗೆ ತಪ್ಪ ಅಭಿಪ್ರಾಯ ಸೋಷಿಯಲ್ ಮೀಡಿಯಾದಾಗ ಹೋಗೋದ್ರಿಂದ ಜನರಿಗೆ ತಪ್ಪ ಅಭಿಪ್ರಾಯ. ಯಾಕಂದ್ರೆ ಜನ ಎಲ್ಲಾರು ತಿಳುವಳಿಕೆ ಇರಂಗಿಲ್ಲ, ಜನರಿಗೆ ಎಲ್ಲರಿಗೂ ಇವ್ ಯಾರು ಅನ್ನೋದು ಗೊತ್ತಿರಂಗಿಲ್ಲ. ಅದಕ್ಕೆ ಯಾರೋ ಇರಬಾರ್ದು ಅಂತೇಳಿ ನಾವು ಪ್ರೆಸ್ ಮೀಟ್ ಮುಖ ನಾವ್ ಯಾಕೆ ಹೇಳಿವತ್ತಂದ್ರೆ ಜನರಿಗೆ ತಿಳಿಸ್ ಅವನ್ ಸಂಬಂಧ ಅಲ್ಲ, ಜನರಿಗೆ ಗೊತ್ತಾಗ್ಬೇಕು. ಅದ ಅಲ್ಲಲ್ಲ, ಅವು ಸೋಷಿಯಲ್ ಮೀಡಿಯಾದಾಗ ಬಿಟ್ಟಿದ್ದ ಆಯ್ತು ಅವು ಹೇಳಿದ್ದು ನಿಮ್ಗೆ ಹೇಳಾಕ್ತೇವೆ ನಾವು ಮೀಡಿಯಾದಾಗ ಪ್ರೆಸ್ ಮೀಟ್ ಮಾಡಿ. ಸೋಷಿಯಲ್ ಮೀಡಿಯಾದಾಗ ಅವು ಬಂದಿದ್ದ, ಸೋಷಿಯಲ್ ಮೀಡಿಯಾದಿಂದ ಜನರಿಗೆ ತಪ್ಪು ತಿಳುವಳಿಕೆ ಹೋಗೈತಿ. ನಿಮ್ ಮುಖಾಂತರ ನಾವು ಅವ್ರಿಗೆ ಅದು ಅಲ್ಲ ನಿಮ್ಗೆ ಸರಿಪಡಿಸೋ ನಿಮ್ ಮುಖಾಂತರ. ಸತೀಶ್ ಅಣ್ಣ ಅವರು ಜಾರಕಿಹೊಳಿ ಸಾಹೇಬರು ಒಂದು ಪಾಪ್ಯುಲರ್ ಲೀಡರ್. ಅವರು ಒಂದು ಸಮಾಜಕ್ಕೆ, ಒಂದು ಜಾತಿಗೆ, ಒಂದು ಇದಕ್ಕೆ ಸೀಮಿತ ಅಲ್ಲ. ಅವ್ರದ ಕೆಲವು ಮಂದಿಗೆ ಈಗ ಅವ್ರ ಪಾಪ್ಯುಲಾರಿಟಿ ನೋಡಿ ಸಹನ ಆಗತ್ತು, ಅದಕ್ಕಿಂತ ಮಾಡ್ಕೊಂತಿದ್ದವ್ರು ಇರ್ತಾರಲ್ಲ ಯ ವಿಷಯ ಅವ್ರು ಹಿಂಗೆ ಕೊಡಂತ ಹೇಳ್ತಾರೆ. ಆದ್ರೆ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮ ಮುಖಾಂತರ ಅದ್ರ ಹಿಂದೆ ಯಾರು ಅಂತ ಜನರಿಗೆ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನೀವೇನದ ಇದ್ರ ಮುಂದೆ ಸತೀಶನ ಜಾರಕಿಹೊಳಿ ಆಗಲಿ ಅವ್ರ ಕುಟುಂಬದ ಹಿಂದೆ ಯಾರಾದ್ರೂ ಇಂಥ ಷಡ್ಯಂತ್ರಗಳು ಏನಾದ್ರೂ ಮಾಡಕ್ ಬಂದ್ರೆ ನಾವು ಬೀದಿಗೆ ಬರ್ತೀವಿ, ಕೋರ್ಟ್ ಕಚೇರಿ ತಯಾರಿದೆವು. ಹೆಚ್ಚು ಕಮ್ಮಿ ಆದ್ರೆ ಕಾಯ್ದೆ ಕೈಯಾಗೂ ತಗೊಂಡು ಅವ್ರ ವಿರುದ್ಧ ಹೋರಾಟ ಮಾಡಕ್ ನಾವು ಸಿಗ್ತೇವೆ. ಅದೇ ಇದರಿಂದ ಎಲ್ಲಾ ಸಂಘಟನೆಗಳು ಈಗ ಸರ್ ಈಗ ಅವನು ಈಗ ನಾವು ಈ ಎಲ್ಲ ಕೂಡಿದಾಗ ಈಗ ತಾವು ಹೇಳಿದಂಗ ಈಗ ಏನೇನು ಮಾಡೋದು ಇನ್ನೊಂದು ಸ್ವಲ್ಪ ಜನ ನಾವು ಕೊಡೋದು. ಇನ್ನು ನಾವು ಪೊಲೀಸ್ ಕಂಪ್ಲೇಂಟ್ ಸೋಷಿಯಲ್ ಮೀಡಿಯಾ ಬಂದು ನಾವು ಸುಮ್ಮನೆ ಕೂತಿಲ್ಲ. ಯಾವ ಏನು ಬುದ್ಧಿ ಕಲಿಸ್ಬೇಕು, ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡೋದಿದ್ರೆ ಅದನ್ನು ಮಾಡತ್ತೇವ. ಮತ್ತು ಅವನು ಕರೆದು ನಿನ್ನ ಏನೇನು ಹೇಳ್ಯಾರನಲ್ಲ ಅದ್ರ ಬಗ್ಗೆ ನಾವು ಏನು ಕೂಡ ಅದನ್ನು ನಾವು ಬಿಡಂಗಿಲ್ಲ. ಅದ್ರ
ತಮಗೊಂದು ವಿಷಯ ಏನು ಮುಗಿಸೋದು ಅಂದ್ರೆ ನಾವೆಲ್ಲರೂ ಕೂಡೇ ಅದೇವು, ಅವರಿಂದ ನಾವು ಕೂಡೇ ಇರ್ತೇವೆ. ಇದರಿಂದ ಯಾವುದೋ ವ್ಯಕ್ತಿಗಳಾಗಲಿ, ಯಾವುದೋ ಸಮಾಜ ಆಗಲಿ, ಯಾವುದೋ ಸಂಘಟನೆಗಳು ಅವ್ರ ಹೆಸರಿಗೆ ಬಂದ್ರೆ ಅಂದ್ರೆ ನಾವು ಇದ್ರ ಮುಂದೆ ಸುಮ್ಕೊಂಡಾಗಿಲ್ಲ ಅಂತ. ಸಾಮಾನ್ಯ ವ್ಯಕ್ತಿ ಕಾಂಗ್ರೆಸ್ ಆಗಿರುವಂತ ವ್ಯಕ್ತಿನೇ ಸತೀಶ್ ಜಾರಕಿಹೊಳಿ ವಿರುದ್ಧ ಏನ್ ಮಾತಾಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತನಿಗೆ. ಕಾಂಗ್ರೆಸ್ ಒಳಗಡೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಸಹಿಸಲಾದಂತ ಗುಂಪು ಬೆಳಗಾವಿ ಜಿಲ್ಲಾದಾಗ ಐತೆ. ಹಂಗ ನಾವು ಅನ್ನಂಗಿಲ್ಲ, ನಮ್ಗೆ ಅದು ಅಲ್ಲ ಯಾರು ಮತ್ತೀಗ ಯಾರು ಮಾತಾಡಕ್ ಬರುದಿಲ್ರಿ ರಾಜ ನಾಯಕರು ಕಾಂಗ್ರೆಸ್ ಮಾತಾಡಿ ಧೈರ್ಯ ಆಗ್ತದ ಕಾಂಗ್ರೆಸ್ ಕಾರ್ಯಕರ್ತ ಅಂದ್ರೆ ಕಾಂಗ್ರೆಸ್ದಾಗ ಒಬ್ಬ ಸಣ್ಣ ಕಾರ್ಯಕರ್ತ, ನಾವೇನ್ ದೊಡ್ಡ ಲೀಡರ್ ಲೀಡರ್ ಅಲ್ಲ. ಅಲ್ಲ. ಅವ್ನ್ ಯಾರು ಕಾಂಗ್ರೆಸ್ ಕಾರ್ಯಕರ್ತ ಅವ್ನ್ ಯಾವ ಪಾರ್ಟಿಗೆ ಸಂಬಂಧ ಇಲ್ಲ. ಅವ್ನು ಯಾವ ಪಾರ್ಟಿ ಆಗಿರ್ತಾ ಆ ಪಾರ್ಟಿಗೆ ಬರ್ತಾ. ಇವತ್ತು ಹೇಳ್ತಾ ಆಮ್ ಆದ್ಮಿ ಪಾರ್ಟಿ ಇರ್ತಾ, ನಾಳೆ ಹಾಕ್ಪಟ್ನೆ ಮತ್ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತಾ, ಇನ್ನೊಂದ್ 4 ದಿವಸ ಹೊತ್ಪಟ್ನೆ ಜನತಾದಳ ಪಾರ್ಟಿ ಅಂತ ಹೇಳ್ತಾ, ಇಂಥವೆಲ್ಲ ಮಾಡ್ಕೊತ ಬಂದ. ಅದಕ್ಕೆ ಇವ್ರು ಏನ್ ಮಾಡಿದ್ರು, ಇವನ್ನೆಲ್ಲರಿಗೂ ಮಾತಾಡ್ಕೊತ ತಿರ್ಗಾಡಿದ್ರು. ಇಲ್ಲಿ ಒಂದು ಪಾರ್ಟಿಗೆ ಅಂತೇಳಿ ಒಂದು ಸ್ಥಾನ ಮಾಡಿ ಕೊಟ್ಟಿದ್ರು ನಮ್ಗ. ಆ ಪಾರ್ಟಿದಂತೂ ಆ ಇತರಂತೂ ಎಂದೂ ಕೆಲಸ ಮಾಡಿಲ್ಲ. ಎಲ್ಲಾ ಬರೀ ನಾನಾ ಒಬ್ಬ ಸ್ವಯಂ ಘೋಷಿತ ಲೀಡರ್ ಅಂತ ಹೇಳ್ಕೊತ ಹೊಂದಿದಾವ ಅಷ್ಟೇ, ಬೇರೆ ಮಾಡ್ತೇವೆ. ಪಕ್ಷದಿಂದ ಉಚ್ಚಾಟನೆ ಮಾಡಾಕತ್ತೀಗ ನಾವು ಜಿಲ್ಲಾಧ್ಯಕ್ಷರಿಗೆ ಮಾತಾಡಿ ಮಾಡ್ಸಕ್. ಮೀಡಿಯಾ ಬಾಂಧವರು ತಮ್ಗೊಂದು ಯಾಕೆ ಇಷ್ಟಪಡ್ತೀನಿ, ಎಲ್ಲ ನಮ್ಮ ಸೋದರ ಮೊದಲು ನಮಸ್ಕಾರಗಳು, ಸಮಾಜ ನಮಸ್ಕಾರ. ಇಲ್ಲಿ ನೋಡಿದಿರಿ ತಾವು, ಈಗ ನಮ್ಮ ದೊಡ್ಡಣ್ಣ ಮಾವೀರಣ್ಣ ಭೇಟಿಯವರು ಇಲ್ಲಿ ಕುಂತಿದಾರ. ಅವ್ರಿಗೆ ಸತೀಶ್ ಅಣ್ಣ ಜಾರಕಿಹೊಳಿ 2 ಸಲ ರಾಯಬಾಗ ಟಿಕೆಟ್ ಕೊಡಿಸಿದ್ರು. ಅಂದ್ರೆ ನಮ್ಮ ದಲಿತರ ಪರ ಹೆಂಗಿದ್ದಾರೆ ಅಂತ ನಿಮ್ಗೆ 2 ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ತಮಗೆಲ್ಲ ಗೊತ್ತೈತಿ, DCC ಬ್ಯಾಂಕ್ ಅದ 104 ವರ್ಷನ ಪ್ರಥಮ ಬಾರಿಗೆ ಸುನೀತಾ ಒಳಗೆ ಒಂದು ದಲಿತ ಮಹಿಳೆನ ಒಂದು ನೀವು ಸಣ್ಣ ಕಾರ್ಯಕರ್ತ ಅಂತ ಕೇಳಿದ್ರಲ್ಲ, ಸಣ್ಣ ಕಾರ್ಯಕರ್ತನ ಒಯ್ದು DCC ಬ್ಯಾಂಕ್ ನ ಡೈರೆಕ್ಟರ್ ಆಗಿ ಕುಂಡಿಸಿದಾರ. ಮತ್ತ ಅಲ್ಲಿ ರಾಹುಲ್ ಅಣ್ಣ ಜಾರಕಿಹೊಳಿ ಅದಾರ, ಮತ್ತ ಅಮರಣ್ಣ ಜಾರಕಿಹೊಳಿ ತಮ್ಮ 2 ಮಕ್ಕಳಿದಾರ. 2 ಮಕ್ಕಳು ಒಂದು ಸಣ್ಣ ಕಾರ್ಯಕರ್ತನ ವೈದ್ಯಸಿದ ತಮ್ಮ ಮಕ್ಕಳು ಇಕ್ವಲ್ ಕೊಂಡ್ರೆ ಇದು ಒಂದು ಅಹಿಂದ ನಾಯಕರು ಸತೀಶ್ ಅಣ್ಣ ಜಾರಕಿಹೊಳಿ ಮಾತ್ರ ಒಬ್ಬರಲ್ಲೇ ಮಾತ್ರ ಸಾಧ್ಯ. ಇದು ಬೇರೆ ಯಾರ ಕೈಲೂ ಸಾಧ್ಯನೂ ಇಲ್ಲ. ಯಾಕಂತಂದ್ರೆ ಇತಿಹಾಸ ನಿರ್ಮಾಣ ಮಾಡೋರು ಅವ್ರೆ. ಹಿಂಗಾಗಿ ದೊಡ್ಡ ಪ್ರಮಾಣದಾಗ ಅವ್ರಿಗೆ ಹೆಸರು ಮಾಡಿದಾರ, ಮುಂದಿನ ದೊಡ್ಡ ನಾಯಕರು ಅದಾರ. ಅದ್ರಗೋಸ್ಕರ